ನಮಸ್ಕಾರ ಗುರು, ಎಲ್ರಿಗೂ ಶನಿವಾರದ ಶುಭೋದಯ. ನಮಸ್ಕಾರ. ನಾನು ಹೇಳಲಿಲ್ಲ ಆವತ್ತೇ ವೀಕೆಂಡ್ಸ್ ಬಂದರೆ ರೂಮಲ್ಲಿರೋಕ್ಕೆ ಬೇಜಾರು ಅಂತ. ಅದಕ್ಕೆ ಎಲ್ಲಾದರೂ ಹೋಗೋದ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹುಡುಗರು ಯಾರೂ ಇನ್ನೂ ಫೋನ್ ಮಾಡಿಲ್ಲ, ಫ್ರೆಂಡ್ಸ್ ಏನಾದರೂ ಫೋನ್ ಮಾಡಿಲ್ಲಾದರೂ ಹೋಗೋದ ಅಂತಂದರೆ ಸುಮ್ಮನೆ ಯಾರದ್ದು. ಇನ್ನೇನು ಗುರು ಸಮಾಚಾರ? ಗುರು, ಎಲ್ಲರೂ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದು ಹುಡುಗ ಇರ್ತಾನಲ್ವ, ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಸೇರಲ್ಲ, ಫುಲ್ ಸೈಲೆಂಟು, ಒಂದು ಎಣ್ಣೆ ಹೊಡೆಯಲ್ಲ, ಒಂದು ಸಿಗರೇಟ್ ಸೇಯಲ್ಲ, ಹುಡುಗಿರ್ನೆತ್ತು ಕಣ್ಣೆತ್ತಿ ನೋಡಲ್ಲ. ಆದರೂ ಅವನ ಥರ ಛತ್ರಿ ನನ್ನ ಮಗ ಯಾರೂ ಇರಲ್ಲ. ಫ್ರೆಂಡ್ಸೇನಾ ನೀವು? ಮತ್ತು ನನ್ನ ಫ್ರೆಂಡ್ ಒಬ್ಬ ಅವನೇ ಗುರು. ಅವನಿಗೆ ಅಕಸ್ಮಾತ್ ಬೈ ಮಿಸ್ಸಾಗಿ ಅವನು ಟೀ ಕೊಡಿಸೋ ಅಂತ ಅಂದ್ಬಿಟ್ರೆ 10 ರೂಪಾಯಿ ಟೀಗೆ ಅರ್ಧ ಗಂಟೆ ಬೈತಾನೆ. ನಾನು ಕೇಳೋದೇ ವಾರಕ್ಕೊಂದ್ಸಲ ಇಲ್ಲ ತಿಂಗಳಿಗೊಂದ್ಸಲ. ಅದು ಕೇಳಬೇಕು ಅನ್ಸಿದ್ರೆ ಕೇಳ್ತೀನಿ, ಅದಕ್ಕೆ ಅರ್ಧ ಗಂಟೆ ಬೈತಾನೆ. ಅರ್ಧ ಗಂಟೆ ಬೈದಾದ್ಮೇಲೆ ಅವನು ಕೊಡಿಸ್ಬೇಕು ಅನ್ಸಿದ್ರೆ ಸರಿ ಆಯಿತು ನಡಿಯಪ್ಪ ಹೋಗೋದ ಕೊಡಿಸ್ತೀನಿ ಅಂತ. ಅದು ಎಲ್ಲಿ? ಮನೆಯಿಂದ ಒಂದು 5 ಕಿಲೋಮೀಟ್ರ್ ದೂರ ಇರಬೇಕು. ಅವಾಗ ಗಾಡಿ ನಾನೇ ತರಬೇಕು. ಅವನು ಕೊಡಿಸೋ 10 ರೂಪಾಯಿ ಟೀಗೆ 50 ರೂಪಾಯಿ ಪೆಟ್ರೋಲ್ ನಾನು ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇದ್ಯಾವಣೆ ಬರ? ಅವಾಗ ನನಗೆ ಬೈತಾನೆ, ಆ ಟೀ ಕುಡಿಬೇಕಾದ್ರೂ ಬೈತಾನೆ, ಟೀ ಕುಡ್ದಾದ್ಮೇಲೂ ಬೈತಾನೆ ಅಂತ. ಅವನು ನಿಮ್ಮ ಗ್ರೂಪಲ್ಲಿ ಇರ್ತಾನಲ್ವ ಈ ಥರದವನು. ನಡಿಯ ಎಲ್ಲಾದರೂ ಬೇಜಾರಾಗ್ತೈತೆ ಆಚೆ ಹೋಗೋದ ಅಂತಂದರೆ ಅವಾಗಲೂ ಬೈಕಂಡೆ ಕರ್ಕೊಂಡು ಹೋಗ್ತಾನೆ. ನಿನಗೆ ಬೇಜಾರಾದರೆ ನಾನು ಕರ್ಕೊಂಡು ಹೋಗ್ಬೇಕು, ಅದಿದು ಅಂದ್ಬಿಟ್ಟು ಅವಾಗಲೂ ನಾನೇ ಪೆಟ್ರೋಲ್ ಹಾಕ್ಸ್ಬೇಕು. ಸುಮ್ಮನೆ ನನ್ನ ಮಗ ಬರೀ ಜೊತೆಗೆ ಬರೋದಷ್ಟೇ. ಎಲ್ಲದಕ್ಕೂ ನನಗೆ ಬೈತಾನೆ ಪ್ರತಿ ಸಲ. ಬೇಜಾರಾದಾಗ ಇಲ್ಲೋಗೋದ ಅಂತ. ಈ ಶನಿವಾರ ಭಾನುವಾರ ಕುಂತಿರ್ತೀವಿ ಅಂದ್ಕೊಳ್ಳಿ, ನಡೆ ಬೇಜಾರೈತೈತೆ ಅಂತಂದರೆ ನಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋದ ಅಂತ ಮಾತಾಡ್ತಾರೆ. ಅದೊಂದೇ ನಮಗೆ ಪ್ಲೇಸ್ ಇರೋದು. ನನಗೆ ಏನೇ ಆಗಲಿ, ಖುಷಿ ಆಗಲಿ, ಬೇಜಾರಾಗಲಿ, ನಾವು ಹೋಗೋದೇ ಪ್ರತಿ ಸಲ ಚಾಮುಂಡಿ ಬೆಟ್ಟಕ್ಕೆ. ಯಾಕಂದರೆ ಅದೊಂಥರ ನಮಗೆ ಪೀಸ್ಫುಲ್ ಪ್ಲೇಸು. ಅದು ಅಲ್ಲದೆ ಹತ್ರ ಬೇರೆ 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಇಲ್ಲಿಂದ ಹೋಗೋ ತನಕ ಮಾತ್ರ ಮೇಲ್ಗಡೆ, ಮತ್ತು ಅಲ್ಲಿಂದ ಡೌನಲ್ಲಿ ಆಫ್ ಮಾಡ್ಕೊಂಡ್ರೆ ಡೈರೆಕ್ಟ್ ಮನೆಗೆ ಬರ್ತದೆ ಗಾಡಿ. ಈ ವೀಕೆಂಡೆಲ್ಲ ಎಂಥವ್ರಿಗೆ ಅಂತಂದರೆ ಎಣ್ಣೆ ಹೊಡೆಯೋರು, ನಮ್ಮಂಥವ್ರಿಗೆಲ್ಲ. ನಮ್ಗೆ ಏನಿದ್ರೂ ಆಚೆ ಗೀಚೆ ಸುತ್ತಬೇಕು, ತಿನ್ನಬೇಕು, ಇದೇ ಆಗಿರೋದು. ನೀವು ಅಕಸ್ಮಾತ್ ಏನಾದರೂ ಎಣ್ಣೆ ಗಿಣ್ಣೆ ಹೊಡಿತಾ ಇದ್ದರೆ ಈ ಎಣ್ಣೆ ಗಿಣ್ಣೆ ಕುಡಿಯೋದೆಲ್ಲ ಬಿಟ್ಬಿಡಿ. ಅಕಸ್ಮಾತ್ ಯಾರು ಕುಡಿತಾರಲ್ಲ ಅವ್ರು ಬೇಕಾದರೆ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಬಿಟ್ಬಿಡಿ. ನಾನು ಎಣ್ಣೆ ಗಿಣ್ಣೆ ಎಲ್ಲ ಹೊಡೆಯಲ್ಲಪ್ಪ. ಅಂತೇನಿದ್ರು ನಿಂಬೆಹಣ್ಣು ಜ್ಯೂಸು, ಇರ್ಲಿಕಾಯಿ ಜ್ಯೂಸು, ಮೂಸಂಬಿ ಜ್ಯೂಸು, ಕಬ್ಬಿನ ಜ್ಯೂಸು, ಇದನ್ನು ಕುಡ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಗುರು. ಏನೋ ಒಂದು ಇನ್ಸಿಡೆಂಟ್ ನಡೀತು, ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟೈತೆ. ನಾನು ತಗೊಂಡಿದ್ದು ನೀರು ಕುಡಿಯೋ ಬಾಟ್ಲು ಕಾಣಿಸ್ತಾ ಇಲ್ಲ, ಇದೆಲ್ಲ ಇನ್ನೊಂದಿತ್ತು ಆ ಬಾಟ್ಲು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅದರಿಂದನೇ ರಾತ್ರಿ ಊಟನೂ ಮಾಡಿಲ್ಲ ಬೇಜಾರಿಗೆ. ನಾನು ನಂಬ್ತೀರ ನೀವು? ನಂಬಬೇಕು. ಮತ್ತು ಸರಿಯಾಗಿ ನಿದ್ದೆನೂ ಬಂದಿಲ್ಲ ರಾತ್ರಿ ಎಲ್ಲ. ಅದು 100 ರೂಪಾಯಿ ಬಾಟ್ಲೇ ಇರ್ಬೋದು, ಆದರೂ ತುಂಬ ಬೇಜಾರಾಗುತ್ತೆ ಅದು. ಈಗ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಆಚೆ ಹೋಗೋದ ಅಂತ ಹೇಳಿದೆ. KRS ಬ್ಯಾಕ್ ವಾಟ್ರ್ ಹೋಗೋದ ಇಲ್ಲ ಮೀನಾಕ್ಷಿಪುರಕ್ಕೆ ಹೋಗೋದ ಅಂತ ಇನ್ನೂ ಗೆಸ್ ಆಗಿಲ್ಲ. ಎರಡರಲ್ಲಿ ಯಾವ ಪ್ಲೇಸ್ಗೆ ಹೋಗೋದು ಅಂತ ನಾವು ಹೋದ್ಮೇಲೆ ಅಲ್ಲಿ ಗೆಸ್ ಆಗುತ್ತೆ. ಅಲ್ಲೆಲ್ಲ ಸೇರಿದ್ಮೇಲೆ ಎಲ್ಲರ ಒಪ್ಪಿಗೆ ತಗೊಂಡು ಒಂದು ಕಡೆ ಹೋಗೋದು. ನಾವು ಯಾವ ಕಡೆ ಆದರೂ ಹೋಗಲಿ, ನಾನಂತೂ ನಿಮಗೆ ಯಾವ ಕಡೆ ಹೋಗಿದೆ ಅಂತ ತೋರಿಸ್ತೀನಿ, ಮತ್ತು ಅಲ್ಲಿ ವಿಡಿಯೋ ಮಾಡ್ತೀನಿ. ಬನ್ನಿ ನೀವು ಹೋಗುವ, ಬಾಗರು ಹೋಗುವ, ತೋರಿಸ್ತೀನಿ ನಿಮಗೆ ಅಲ್ಲಿ. ನಮಸ್ಕಾರ ಗುರು. ಅಲ್ಲಿ ಫೋಟೋ ತೆಗ್ಸೋಂಥ ಗ್ಲಾಸ್ ಎತ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಯ್ಯೋ ಎತ್ಬಿಡುವೆ ಗುರು, ಒಂದು 5 ನಿಮಿಷ.
ನಮಸ್ಕಾರ ಗುರು. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ದಿನ ಮಲ್ಗೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಗುರು ಇವತ್ತು ನಾನು ಹೇಳಿದ್ದೆ ಬೆಳಿಗ್ಗೆ ಹಿಂಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ. ಬಂದಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸು ಫೋಟೋ ತೆಗ್ಸೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ. ಅದಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ. ಈ ಕಡೆ ನೋಡಿ, ಇದೇ ವೇಣುಗೋಪಾಲಸ್ವಾಮಿ ದೇವಸ್ಥಾನ. ತುಂಬ ಪೀಸ್ಫುಲ್ಲು ಮತ್ತು ತುಂಬಾ ಸಖತ್ತಾಗಿದೆ. ಅದು ಅಲ್ಲದೆ ಪಕ್ಕದಲ್ಲಿ ವಾಟರ್ ಪ್ಲೇಸ್ ಬೇರೆ ಇದೆ, ತೋರಿಸ್ತೀನಿ ನೋಡಿ. ಫುಲ್ ಸಖತ್ತಾಗಿದೆ. ಮತ್ತು ಇದಾದಮೇಲೆ ಇಲ್ಲೇ ದೇವಸ್ಥಾನದ ಹಿಂದೆಯೇ ಬ್ಯಾಕ್ ವಾಟರ್ ಅಂತಿದೆ. ಅಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ವೀಕೆಂಡಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಮತ್ತು ನೀವು ಒಂದು ಸಲ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಗರ್ಲ್ಫ್ರೆಂಡ್ ಇದ್ದರೆ ಗರ್ಲ್ಫ್ರೆಂಡ್ ಜೊತೆ, ಫ್ರೆಂಡ್ ಇದ್ದರೆ ಫ್ರೆಂಡ್ ಜೊತೆ ಬನ್ನಿ. ಮನೇಲಿ ಫ್ರೆಂಡು ಯಾವ ಥರನೂ ಇಲ್ಲ. ಅದಕ್ಕೆ ನಾವು ನಮ್ಮ ಬಾಯ್ಸ್ ಜೊತೆನೇ ಬಂದಿದ್ದೀವಿ ನೋಡಿ. ನನಗಂತೂ ಈ ಜೀವನದ ಹೆಸರು ಆಗೋಗ್ಬಿಟ್ಟಿದೆ. ಇದೇ ನೋಡಿ ಆ ಪ್ಲೇಸು ಸಕಲಾಗಿದೆ ಅಂತ ನಾನು ಹೇಳಿದ್ನಲ್ಲ ಆವಾಗಲೇ. ಫ್ಯಾಮಿಲಿಗೆ, ಗರ್ಲ್ಫ್ರೆಂಡ್ಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ಸಕಲಾಗಿದೆ ನೋಡಿದ್ರು. ನೀವು ವೀಕೆಂಡು ಮನೇಲಿ ಕೂತ್ಕೊಂಡು ಆ ಟಿ ವಿ ನೋಡೋದು, ಆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು, ಇದನ್ನೆಲ್ಲ ಬಿಟ್ಬಿಟ್ಟು ಈ ಕಡೆ ಬಂದರೆ ನೋಡಿ ಏನು ಸಕಲಾಗಿದೆ ಪ್ಲೇಸು. ಈ ಥರ ಪ್ಲೇಸು ಮೈಸೂರಲ್ಲಿರೋದಕ್ಕೆ ನಮಗಿನ್ನೂ ಖುಷಿ. ಅದಕ್ಕೋಸ್ಕರ ನಾವು ಬರೋದು. ಇದು ಬ್ಯಾಕ್ ವಾಟ್ರು ಮತ್ತು ಮೀನಾಕ್ಷಿಪುರ, ಸಾಗರಕಟ್ಟೆ, ಚಾಮುಂಡಿ ಬೆಟ್ಟ, ಚರ್ಚು ಮತ್ತು ಸುಮಾರು ಪ್ಲೇಸ್ಗಳಿವೆ. ಅರಮನೆ, ಝೂ, ಎಕ್ಸಿಬಿಷನ್ನು ಸುಮಾರಿದೆ ಗುರು ಮೈಸೂರಲ್ಲಂತೂ. ನಾನು ಒಂದು ಹೇಳೋದೇನಪ್ಪ ಅಂತಂದರೆ, ಮೈಸೂರಲ್ಲಿರೋರು ವೀಕೆಂಡ್ಗೆ ಈ ಥರದ ಪ್ಲೇಸ್ಗಳಿಗೆ ಬನ್ನಿ, ತುಂಬಾ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಅಕ್ಕಪಕ್ಕದವರು ಬನ್ನಿ. ನೋಡ್ಗುರು ಪ್ಲೇಸು ಅಂದರೆ ಅವನ ಅಜ್ಜಿ ಇದು ಏನು ಸಖತ್ತಾಗಿದೆ ನೋಡಿ. ಹೋದ್ವಾರ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಇದೇ ಬೋಟ್ ಮೇಲೆ ಕುಂತ್ಕೊಂಡಿದ್ದೆ. ಖುಷಿಲಿ ಏನು ಮಾಡಿಬಿಟ್ಟಿದ್ದೀನಿ, ಈ ಬೋಟ್ ಮೇಲೆ ಮಲ್ಕೊಬಿಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿರೋ ಡಾಂಬರು ತಲೆಗಂಟ್ಗೆ ಕೂಡ ಇದೆ. ಮುಂದೆ ಮತ್ತು ಬಟ್ಟೆಗೆ ಹೊಂದ್ಕೊಂಡಿತ್ತು, ಅದು ಬಟ್ಟೆ ಗಂಟ್ಕೊಂಡಿತ್ತು, ಹೋಗಿಲ್ಲ ಕರೆ, ತಲೆ ಗಂಟ್ಕೊಂಡಿತ್ತು, ಹೋಯ್ತು. ಮತ್ತು ಇನ್ನೇನು ಗುರು ಸಮಾಚಾರ? ಇದು ಗುರು ಇದೇ ನಮ್ಮ ವೀಕೆಂಡು. ಬನ್ನಿ, ನೀವು ಮಿಸ್ ಮಾಡ್ಕೊಬೇಡಿ ಪ್ಲೇಸ್ಗೆ, ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಪ್ಲೇಸ್ ಅಷ್ಟು ಚೆನ್ನಾಗಿದೆ ಗುರು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ವೀಕೆಂಡ್ ಟ್ರಿಪ್ ಮುಗೀತು, ಮತ್ತು ನೆಕ್ಸ್ಟ್ ವೀಕೆಂಡ್ ಸಿಗುವ. ಬಾಯ್. ಅಷ್ಟೇ.